ಬರ್ತಾ 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 ಯುವಕರಾಗ್ತಾ ಇದ್ದಾರೆ. ಹೌದೋ ಅಲ್ಲ? ಹೌದು ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿ ನೋಡಿ. ನಾನೇ ಸುಳ್ಳು ಹೇಳ್ತೀನಿ ಅಂತ ತಿಳ್ಕೊಂಡಿದ್ದೆ. ಅವ್ರು 74 ತರ ಕಾಣಿಸ್ತಾ ಇಲ್ಲ, 24 ತರ ಕಾಣಿಸ್ತಾ ಇದ್ದಾರೆ. ಆತ್ಮೀಯರೇ, ಸಿದ್ದೇಶಣ್ಣ ಅವರು ನನಗೆ ಇತ್ತೀಚಿನ ಪರಿಚಯ, ನಿಮಗೆ ಬಹಳ ವರ್ಷಗಳಿಂದ ಪರಿಚಯ. ನಾನು ನಿಮ್ ತರ ಬಹಳ ವರ್ಷಗಳಿಂದ ಬಿಜೆಪಿನಲ್ಲಿದ್ದಂಥವನಲ್ಲ. ನಾವು ಸಂಘದಲ್ಲಿ ಎಬಿಪಿನಲ್ಲಿ ಬಹಳ ವರ್ಷಗಳ ಕಾಲ ಇದ್ದು ಆಮೇಲೆ ಬಿಜೆಪಿಗೆ ಬಂದಿರ್ತಕ್ಕಂಥವ್ರು. ಹಾಗಾಗಿ ನಿಮಗೆ ಹೆಚ್ಚು ಪರಿಚಯ, ನಮ್ಮೆಲ್ಲರಿಗಿಂತ ಹೆಚ್ಚು ಪರಿಚಯ ಯಾರಿಗಪ್ಪ ಅಂತ ಹೇಳಿದ್ರೆ ನಿಮಗೆ ಪರಿಚಯ ಇದೆ. ಸಿದ್ದೇಶಣ್ಣ ಅವರ ಬಗ್ಗೆ 4 ಮಾತುಗಳನ್ನ ಹೇಳಬೇಕು ಅಂತಾದ್ರೆ, ಅವರು ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ಅಲ್ಲದೇನೆ 8 ಜನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಒಳ್ಳೆಯ ಬದುಕನ್ನ ಬದುಕ್ತಾ ಇದ್ದಾರೆ. ಸಿದ್ದೇಶಣ್ಣ ಅವರು ತಮ್ಮ ಕುಟುಂಬಕ್ಕೆ ಸೀಮಿತವಾಗದೇನೆ ತಮ್ಮ ತಂದೆಯ ಕಾಲದಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಬೆಳೆಸಬೇಕು ಅಂತ ಹೇಳಿ ಅವರ ತಂದೆಯ ಮೂಲಕ ರಾಜಕೀಯಕ್ಕೆ ಪ್ರವೇಶವನ್ನ ಮಾಡಿ ನಮಗೂ ನಿಮಗೂ ಎಲ್ಲರಿಗೂ ಬಹಳಷ್ಟು ಜನಕ್ಕೆ, 100 ಜನಕ್ಕೆ, 1000 ಜನಕ್ಕೆ ಬಿಜೆಪಿಯ ಕಾರ್ಯಕರ್ತರನ್ನಾಗಿ ಮಾಡಿ ಬಳ್ಳಾರಿ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಾರಿಸೋದ್ರಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬಹುದಾದಂತ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ GM ಸಿದ್ದೇಶ್ ಅವರು. ನಾನು ಅವಾಗ ಎಬಿಪಿನಲ್ಲಿದ್ದೆ. ದಾವಣಗೆರೆ ಜಿಲ್ಲೆನಲ್ಲಿ ಗೆಲ್ಲಬಹುದಾದ ಕ್ಷೇತ್ರ ಯಾವ್ದಪ್ಪ ಅಂತ ನಾವೇನಾದ್ರು ಪೆನ್ನು ಪೇಪರ್ ಇಟ್ಕೊಂಡು ಬರಿಬಹುದು ಅಂತಾದ್ರೆ 1 ಅಥವಾ 2 ಬರೆಯುವಷ್ಟೊತ್ತಿಗೆ ಸಾಕು ಅಂತ ಪೆನ್ ಅಲ್ಲಿ ಫುಲ್ ಸ್ಟಾಪ್ ಹಾಕ್ಬಿಡೋದು. ಈಗ ಮೊನ್ನೆ ಶ್ರೀನಿವಾಸ್ ಅವರು ಸೇರಿದಂತೆ ಸ್ವಲ್ಪ ಚೂರ್ ಬೆವರು ಸುರಿಸಿ ಇನ್ನೊಂಚೂರು ಪ್ಲಾನ್ ಚೆನ್ನಾಗಿ ಮಾಡಿದ್ರೆ ನಮ್ಮ ಶ್ರೀನಿವಾಸ್ ಅವ್ರನ್ನ ಶಾಸಕರನ್ನ ಮಾಡಬಹುದಾಗಿತ್ತು. ಅದಕ್ಕಿಂತ ಹಿಂದೆ ನಮ್ಮ GM ಸಿದ್ದೇಶಣ್ಣ ಅವ್ರಿಗೂ ಕೂಡ ಗೆಲ್ಲಿಸ್ಬಿಡ್ಬೋದಾಗಿತ್ತು. ಅದರ ಧೂಳನ್ನ ಮತ್ತೆ ಓಪನ್ ಮಾಡಕ್ ಹೋಗಲ್ಲ. ನಮ್ಮ ಕರ್ನಾಟಕದಾದ್ಯಂತ ಕಾರ್ಯಕರ್ತರು ಬಹಳ ಚಲೋ ಇದ್ದಾರೆ. ಇಷ್ಟೇ ಎಲ್ಲ ಚಪ್ಪಾಳೆ, ಇದಕ್ಕೆ ಕಾರ್ಯಕರ್ತರಿಗೆ ಗೌರವ ಸಿಗೋ ತರ ಚಪ್ಪಾಳೆ ಹೊಡಬೇಕಾಗಿದೆ. ಇನ್ನುಳಿದಂತೆ 2ನೇ ಭಾಗಕ್ಕೆ ಬಂದ್ರೆ ನಾವೆಲ್ಲರೂ ಒಟ್ಟಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಖುಷಿ ಪಡುವಷ್ಟು ಇನ್ಯಾರು ಖುಷಿ ಪಡೋದಿಲ್ಲ. ನಾವು ಒಟ್ಟಾಗಬೇಕು ಅಂತ, ನಾವು ಒಟ್ಟಾಗಬೇಕು ಅಂತ ಅನ್ನೋದ್ರ ಬಗ್ಗೆ ಬಿಜೆಪಿ ಕಾರ್ಯಕರ್ತರಿಗೇನು ಸ್ವಾರ್ಥ ಇಲ್ಲ. ಸ್ವಾರ್ಥ ಇದೆಯಾ? ಬಿಜೆಪಿಯ ಕಾರ್ಯಕರ್ತರ ಮನದಾಸೆ ಏನಪ್ಪಾ ಅಂತ ಹೇಳಿದ್ರೆ, ಮನದಾಸೆ ಬೆಳಿಗ್ಗೆ ಎದ್ರೆ ಕಾರ್ಯಕರ್ತರು ಬೇಜಾರಾಗ್ತಾರೆ, ರಾತ್ರಿ ಮಲ್ಕೊಳ್ಬೇಕಾದ್ರೆ ಕಾರ್ಯಕರ್ತರು ಬೇಜಾರಾಗ್ತಾರೆ, ಕೆಲವರು ಅಳುತ್ತಾರೆ. ಇಲ್ಲಿರೋರು ಅನೇಕರು ಇರಬಹುದು, ಅದರೊಳಗೆ ನಾನೂ ಒಬ್ಬ. ಹಾಗಾಗಿ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸಿದ್ದೇಶಣ್ಣ ಅವರ ಹುಟ್ಟುಹಬ್ಬದ ಇವತ್ತಿನ ದಿನ ನಾವೇನಾದ್ರೂ ದೇವರಲ್ಲಿ ಒಂದು ಹರಕೆಯನ್ನ ಮಾಡಿಕೊಳ್ಳಬಹುದಾದಂತ ಒಂದು ಅಂಶ ಇತ್ತು ಏನಪ್ಪಾ ಅಂತ ಹೇಳಿದ್ರೆ, ಮತ್ತು ಸಿದ್ದೇಶಣ್ಣ ಅವ್ರಿಗೂ ಬಹಳ ಖುಷಿ ಆಗುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ,
ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಚೆನ್ನಾಗಿ ಆಗಬೇಕು. ಅದಾದ್ರೆ ಸಿದ್ದೇಶಣ್ಣ ಅವರು ಮೊದಲನೇ ಖುಷಿ ಪಡ್ತಕ್ಕಂಥ ವ್ಯಕ್ತಿ. ಯಾಕೆ ಅಂದ್ರೆ ಸಿದ್ದೇಶಣ್ಣ ಅವರು ಇತ್ತೀಚೆಗೆಲ್ಲ ಬಿಜೆಪಿ ಕಾರ್ಯಕರ್ತರು ಬರ್ತಾರಲ್ಲ, ಬಿಜೆಪಿ ನಾಯಕರು ಬರ್ತಾರಲ್ಲ, ಆ ತರದ ಕಾರ್ಯಕರ್ತರು ಅಲ್ಲ ಅವರು. ಬಿಜೆಪಿಯ ಸಿದ್ಧಾಂತವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು, ಬಿಜೆಪಿಯ ರೀತಿ ನೀತಿ ರಿವಾಜುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆನಲ್ಲಿ ಆತ್ಮೀಯವಾಗಿ ಒಡನಾಟವನ್ನ ಇಟ್ಕೊಂಡು ಮಾತಾಡ್ತಕ್ಕಂಥ ನಾಯಕರಾಗಿದ್ರು. LK ಅಡ್ವಾಣಿಯವರು, ವಾಜಪೇಯಿ ಅವರು ಇಡೀ ದೇಶದಾದ್ಯಂತ ಬಿಜೆಪಿಯನ್ನ ಏನು ಬೆಳೆಸಿದ್ರು, ಅದೇ ತರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಿಜೆಪಿಯ ಬೆಳವಣಿಗೆಯಲ್ಲಿ ನಮ್ಮ ಸಿದ್ದೇಶಣ್ಣ ಅವರ ಪಾತ್ರವೂ ಕೂಡ ಇದೆ. ಆ ವಿಷಯದಲ್ಲಿ 2008ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅದರೊಳಗಡೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ, ದಾವಣಗೆರೆ ಜಿಲ್ಲೆನಲ್ಲಿ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ, ಚಿತ್ರದುರ್ಗದಲ್ಲಿ ಗೆಲ್ಲೋದಕ್ಕೆ, ಎಲ್ಲೆಲ್ಲಿ ಅವರವ್ರ ಸಂಬಂಧಗಳಿದೆ ಅಲ್ಲೆಲ್ಲ ಬಿಜೆಪಿಯನ್ನ ಗೆಲ್ಲೋದಕ್ಕೆ ಸಿದ್ದೇಶಣ್ಣ ಅವರ ಪಾತ್ರವೂ ಕೂಡ ಇದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಜನ ನಿಷ್ಕಲ್ಮಶ ಹೃದಯದ ನಮ್ಮ ಕಾರ್ಯಕರ್ತರಲ್ಲಿ ನನ್ನ ಭಿನ್ನಾಹ ಏನಪ್ಪಾ ಅಂತಂದ್ರೆ, ಸಿದ್ದೇಶಣ್ಣ ಅವರಿಗೆ ಇನ್ನಷ್ಟು ಶಕ್ತಿಯನ್ನ ಭಗವಂತ ಕೊಡ್ಲಿ. ಆ ಮೂಲಕ ದಾವಣಗೆರೆ ಜಿಲ್ಲೆನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಚೆನ್ನಾಗಾಗ್ಲಿ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಚೆನ್ನಾಗಿ ಆದ್ರೆ ನಮ್ಮ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಜಿ ಅವರು ಕೂಡ ಕರ್ನಾಟಕಕ್ಕೆ ಬಂದು ಸಂತೋಷದಿಂದ ಖುಷಿ ಪಡೋದಕ್ಕೂ ಅನುಕೂಲ ಆಗತ್ತೆ. ಈ ಮಾತನ್ನ ಹೇಳಬೇಕು ಅಂತ ಹೇಳಿದ್ರೆ ನಾನು ಬಹಳ ಬೇಜಾರದಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಇಡೀ ದೇಶದಾದ್ಯಂತ ಎಲ್ಲ ಕಡೆಗಳಲ್ಲಿ ಅಧಿಕಾರಕ್ಕೆ ಬರ್ತಾ ಇಲ್ಲ. ಎಲ್ಲಿಂದ ಇಟ್ಕೊಂಡು ಕಚ್ನಿಂದ ಹಿಡ್ಕೊಂಡು ಕಾಮರೂಪದವರೆಗೆ, ಎಲ್ಲಿಂದ ಹಿಡ್ಕೊಂಡು ಕಚ್ನಿಂದ ಹಿಡ್ಕೊಂಡು ಕಾಮರೂಪದವರೆಗೆ, ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿಯವರೆಗೆ ಎಲ್ಲ ಕಡೆಗಳೆಲ್ಲ ಅಧಿಕಾರಕ್ಕೆ ಬರ್ತಾ ಇದ್ದೀವಿ. ಸೌತ್ ಅಲ್ಲಿ ಖಾಲಿ ಇದೆ. ಭಾರತದ ದಕ್ಷಿಣದಲ್ಲಿ ಖಾಲಿ ಇದೆ. ಆ ದಕ್ಷಿಣದ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತ ಗುಂಪು ಏನು ಯೋಚನೆ ಮಾಡ್ತಾ ಇದ್ದು, ಆ ಗುಂಪಿನಲ್ಲಿ ಸಿದ್ದೇಶಣ್ಣ ಅವರು ಕೂಡ ಇದ್ರು. ಆದ್ರಿಂದ ಬಂಧುಗಳೇ, ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ದಾವಣಗೆರೆ ಜಿಲ್ಲೆನಲ್ಲಿ ನಾವೆಲ್ಲರೂ ಕೂಡ ಒಂದಾಗೋಣ. ನಾವು ಒಂದಾದ್ರೆ ಬೇರೆ ಪಾರ್ಟಿಗೆ ಇಲ್ಲಿ ಜಾಗ ಇರಲ್ಲ. ಯಾಕಪ್ಪ ಬೇರೆ ಜಾಗ ಇದೆ ಅಂತ ಹೇಳಿದ್ರೆ ನಾವು ಒಂದಾಗಿಲ್ಲ, ಹಾಗಾಗಿ ಅವರು ಕೇಕೆ ಹಾಕ್ತಾ ಇದ್ದಾರೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ, ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಸಿದ್ದೇಶಣ್ಣ ಅವರು ತಮ್ಮ ಮನೆಯನ್ನ ಚೆನ್ನಾಗಿ ಮಾಡಿದ್ದಾರೆ, ದಾವಣಗೆರೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ದಾವಣಗೆರೆಯ ರಸ್ತೆಗಳು ಕೂಡ ಸಿದ್ದೇಶಣ್ಣ ಅವರ ಹೆಸರುಗಳು ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆ ಸ್ಮಾರ್ಟ್ ಸಿಟಿ, ದಾವಣಗೆರೆ ನಗರ ಸ್ಮಾರ್ಟ್ ಸಿಟಿ ಆಗುವಂತದ್ರಲ್ಲಿ ಸಿದ್ದೇಶಣ್ಣ ಅವರು ದಾವಣಗೆರೆ ನಗರವನ್ನು ಸ್ಮಾರ್ಟ್ ಸಿಟಿ ಆಗೋದಕ್ಕೆ ಅವರ ಪ್ರಯತ್ನ ಬಹಳ ದೊಡ್ಡದಾಗಿದೆ. ಕೆಲವರು ಕಾಂಗ್ರೆಸ್ಸಿನ ನಾಯಕರು, ಮಂತ್ರಿಗಳು ಇದನ್ನ ನಾನ್ ಮಾಡಿದ್ದು ಅಂತ ಹೇಳಿಬಿರ್ಬೋದು. ಸ್ಮಾರ್ಟ್ ಸಿಟಿಯನ್ನ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರವೋ ಇಲ್ಲಿನ ಕಾಂಗ್ರೆಸ್ ಸರ್ಕಾರವೋ? ಯಾವ ಸರ್ಕಾರ? ನರೇಂದ್ರ ಮೋದಿ ಸರ್ಕಾರ. ಹಾಗಾಗಿ ದಾವಣಗೆರೆ ನಗರವನ್ನ, ದಾವಣಗೆರೆ ಜಿಲ್ಲೆಯನ್ನ ಸ್ಮಾರ್ಟ್ ಅನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಸ್ಮಾರ್ಟ್ ಲೀಡರ್
ಸಿದ್ದೇಶಣ್ಣ ಅವರಿಗೆ ಭಗವಂತ ಶಕ್ತಿಯನ್ನ ಕೊಡ್ಲಿ, 24ರ ತರುಣನಂತೆ ಓಡಾಡ್ಲಿ ಅಂತ ಹೇಳ್ತಾ ತಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ತುಂಬೋದಕ್ಕೆ, ನಮ್ಮ ಸಿದ್ದೇಶಣ್ಣ ಅವರಿಗೆ ಶಕ್ತಿ ತುಂಬೋದಕ್ಕೆ, ಅವರ ಹುಟ್ಟು ಹಬ್ಬದ ಈ ಕಾರ್ಯಕ್ರಮ ಸಂಭ್ರಮದಿಂದ ಆಗ್ಲಿ, ನೆರವೇರ್ಲಿ ಅಂತ ಹೇಳೋದಕ್ಕೆ ತಮ್ಮ ಜೋರಾದ ಕರತಾಡನಗಳನ್ನ, ಚಪ್ಪಾಳೆಯನ್ನ ತಟ್ಟುವ ಮೂಲಕ ನನ್ನ 2 ಮಾತನ್ನ ಮುಗಿಸ್ತೀನಿ. ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.